ನಮಸ್ಕಾರ ಸ್ನೇಹಿತರೆ, ಯೇಸು ಪ್ರಪಂಚಕ್ಕೆ ಸ್ವಾಗತ. ಇವತ್ತು ದತ್ತಾತ್ರೇಯ ಜಯಂತಿ ತುಂಬ ವಿಜೃಂಭಣೆಯಿಂದ ಎಲ್ಲ ದತ್ತ ಗುಡಿಗಳಲ್ಲೂ ನಡೀತಾ ಇತ್ತು. ನಾವು ಸಹ ಕಾರ್ಯಸಿದ್ಧಿ ಆಂಜನೇಯ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ. ಈ ವಿಡಿಯೋನ ನೆನ್ನೆನೇ ಹಾಕಬೇಕಿತ್ತು, ಮಿಸ್ ಆಗಿ ಇವತ್ತು ಹಾಕ್ತಾಯಿದ್ದೀನಿ. ಒಂದೆರಡು ಮೂರು ಶ್ಲೋಕಗಳು ದತ್ತದೇವರಿಗೆ. ಜಟಾಧರಂ ಪಾಂಡುರಂಗಂ ಶೂಲಹಸ್ತಂ ಕೃಪಾನಿಧಿಂ ಸರ್ವರೋಗಹರಂ ದೇವಂ ದತ್ತಾತ್ರೇಯ ಮಹಂ ಭಜೆ. ಅಂದರೆ ಜಟೆಯನ್ನು ಧರಿಸಿರೋನು ಪಾಂಡುರಂಗ, ಕೈಯಲ್ಲಿ ಶೂಲವನ್ನು ಹಿಡಿದಿದೆಯಾ ಕೃಪಾನಿಧಿ, ಎಲ್ಲ ರೋಗಗಳನ್ನು ಹೋಗಲಾಡಿಸೋ ನೀನು ದತ್ತಾತ್ರೇಯನ ಭಜಿಸ್ತೇವೆ ಅಂತ ಒಂದು ಶ್ಲೋಕ. ಆದರೆ ಇನ್ನೊಂದು ಎರಡನೇ ಶ್ಲೋಕ ಯಾವ ಥರ ಬರುತ್ತೆ ಅಂತಂದರೆ ನೋಡಿ. ಮೂರ್ತಿತ್ರಯ ಸ್ವರೂಪಾಯ ದತ್ತಾತ್ರೇಯ ನಮೋಸ್ತುತೆ ಅದೌ ಬ್ರಹ್ಮ ಮಧ್ಯ ವಿಷ್ಣುರಂತೆ ದೇವಾಹ ಸದಾಶಿವ. ತ್ರಿಮೂರ್ತಿಗಳ ಸ್ವರೂಪ ದತ್ತಾತ್ರೇಯ ನಿನಗೆ ನಮಸ್ತೆ. ಕೆಳಗಡೆ ಬ್ರಹ್ಮನ ರೂಪ ಆದರೆ ಮಧ್ಯ ವಿಷ್ಣು, ಕೊನೆಗೆ ಅಂತ್ಯದಲ್ಲಿ ಸದಾಶಿವನ ರೂಪದಲ್ಲಿರುವ ದತ್ತಾತ್ರೇಯ ದೇವರಿಗೆ ನಮೋಸ್ತುತೆ ಅಂತ ಹೇಳಿಬಿಟ್ಟಾದರೆ ಇನ್ನೊಂದು ಶ್ಲೋಕ ಅದು ಸಹ ತುಂಬ ಚೆನ್ನಾಗಿದೆ. ಜಗದುತ್ಪತ್ತಿ ಕರ್ತ್ರೆ ಚ ಸ್ಥಿತಿ ಸಂಹಾರ ಹೇತವೇ ಭವಪಾಶ ವಿಮುಕ್ತಾಯ ದತ್ತಾತ್ರೇಯ ನಮೋಸ್ತುತೆ. ಅಂದರೆ ಜಗದ ಉತ್ಪತ್ತಿ ಮಾಡೋನು ನೀನೇ, ಸ್ಥಿತಿ ಸಂಹಾರ, ಸ್ಥಿತಿ ಲಯಗಳನ್ನು ನೋಡ್ಕೊಳ್ತೀಯ, ಸಂಹಾರ ಮಾಡೋನು, ಈ ಭವಪಾಶ ಅಂದರೆ ಪ್ರಪಂಚದ ಎಲ್ಲ ಇದರಿಂದ ವಿಮುಕ್ತಿ ಕೊಡೋನು ನೀನೇ ದತ್ತಾತ್ರೇಯ ನಮೋಸ್ತುತೆ ಅಂತ ಹೇಳಿಬಿಟ್ಟು ಈ ಮೂರು ಶ್ಲೋಕಗಳು ಇವತ್ತಿನ ದಿನ ಹೇಳ್ಕೊಂಡ್ರೆ ತುಂಬ ಒಳ್ಳೆಯದು. ನಾವು ಕಾರ್ಯಸಿದ್ಧಿ ಅಂತ ಹೇಳಿದ್ನಲ್ಲ, ಇದು ಗಿರಿನಗರದಲ್ಲಿರೋದು. ಜಾಸ್ತಿಯಲ್ಲಿ ಸ್ಟ್ರಿಕ್ಟ್ಲಿ ಪ್ರಾಹಿಬಿಟೆಡ್ ಅಂತಿತ್ತು, ಹಾಗಾಗಿ ನಾನೇನು ತೊಗೊಳ್ಳಿಲ್ಲ. ಜಸ್ಟ್ ಹಿಂಗೆ ಓಡಾಡುವಾಗ ಈ ಥರ ಕ್ಲಿಪ್ ತೊಗೊಂಡಿದ್ದೆ. ತುಂಬ ಗೋಡೆಗಳ ಮೇಲೆ ಇವಾಗಂತೂ ತುಂಬ ಚೆನ್ನಾಗಿ ರಿನೋವೇಟ್ ಮಾಡಿದ ಮೇಲೆ ತುಂಬ ಚೆನ್ನಾಗಾಗಿದೆ ಈ ಕಾರ್ಯಸಿದ್ಧಿ ಆಂಜನೇಯನ ದೇವಸ್ಥಾನ. ಇಲ್ಲಿ ತೆಂಗಿನಕಾಯಿ ಕಟ್ಟಿ ಹನುಮಂತನಿಗೆ ಏನು ಹೇಳ್ಕೊಂಡ್ರು, ಹರಕೆ ಹೇಳ್ಕೊಂಡ್ರು ಅದು ನಡೆಯುತ್ತೆ ಅಂತ ಭಕ್ತರಲ್ಲಿ ನಂಬಿಕೆ ಇದೆ. ಹಾಗೆ ದತ್ತಾತ್ರೇಯ ಚೆನ್ನಾಗಾಯ್ತು ಇವತ್ತು. ನೋಡಿ, ಈ ರೀತಿ ತುಂಬ ವಿಜೃಂಭಣೆಯಿಂದ ದತ್ತ ಜಯಂತಿ ನಡೀತು ಇವತ್ತು. ಕಾರ್ಯಸಿದ್ಧಿ ಆಂಜನೇಯ ಸಚ್ಚಿದಾನಂದ ಆಶ್ರಮದ್ದಾಗಿರೋದ್ರಿಂದ ಅಲ್ಲಿ ದತ್ತ ದೇವರು ಸಹ ಪ್ರಮುಖವಾದ ದೇವರೇನೆ ಆಂಜನೇಯ ಅದು ಬಿಟ್ಟರೆ. ಸೊ ಖಂಡಿತ ತುಂಬ ಚೆನ್ನಾಗಿದೆ. ಗಿರಿನಗರದ ಕಡೆ ಏನಾದರೂ ನೀವು ಯಾವತ್ತಾದರೂ ಬಂದರೆ ಖಂಡಿತ ಈ ಟೆಂಪಲನ್ನು ವಿಸಿಟ್ ಮಾಡಿ. ಹಾಗೆ ಮರೀದೆ ನನ್ನ ಚಾನಲನ್ನು ಲೈಕ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಆಯಿತಾ. ಖಂಡಿತ ಮರಿಬೇಡಿ. ಥ್ಯಾಂಕ್ ಯು.